ಮಹೇಂದ್ರ ಬುಲೆರೋ ಲಗೇಜ್ ಗಾಡಿ ಒಂದು ಸೇಲ್ಗಿದೆ. ಡ್ರೈವರ್ ಅಂದ್ರನೇ ಗತ್ತು, ಆ ಗತ್ತನ್ನ ತೋರ್ಸಕ್ಬೇಕು ತಾಕತ್ತು, ಆ ತಾಕತ್ತಿಗೆ ಸಾಥ್ ಕೊಡಬೇಕು ಅಂತಂದ್ರೆ ನಿಮ್ಮ ಹತ್ರ ಇರಬೇಕು ಮಹೇಂದ್ರ ಮ್ಯಾಕ್ಸಿ ಟ್ರಕ್ ಪಿಕಪ್. ಹೌದು ಸ್ನೇಹಿತರೆ, 2014 ಮಾಡಲ್ ಒಂದು ಮಹೇಂದ್ರ ಮ್ಯಾಕ್ಸಿ ಟ್ರಕ್ ಸೇಲ್ ಬಂದಿದೆ. ಇದ್ರ ಸೆಂಟರ್ ಅಲ್ಲಿ ಯಾವುದೇ ಬ್ರೋಕರೇಜ್ ಇರಲ್ಲ, ಕಮಿಷನ್ ಇರಲ್ಲ, ಬೈಯರು ಮತ್ತೆ ಸೆಲರು ಇಬ್ಬರೇ ಇರ್ತೀರಿ. ನಂದೇನಿದ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಕೆಲಸ ಅಷ್ಟೇ. 1,50,000 ಕಿಲೋಮೀಟರ್ ಡ್ರೈವ್ ಆಗಿದ್ದು 4th ಓನರ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ಸಿಸಿ ಕಂಡೀಷನ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ 70% ವರೆಗೂ ಟೈರ್ ಇದೆ. ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಟಿ ದಾಸರಳ್ಳಿ ತುಮಕೂರು ರೋಡ್ ಹತ್ರ ಬರುತ್ತೆ. ಈ ಗಾಡಿ ರೇಟ್ ಅನ್ನು ನೋಡೋದಾದ್ರೆ ಸ್ನೇಹಿತರೆ 4,20,000 ರೂಪಾಯಿ ಓನರ್ ಕೊಟ್ಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಷನ್ ಅಂದ್ರೆ ಒಂದು 20,000 ರೂಪಾಯಿ ಕಡಿಮೆ ಆಗಬಹುದು. ಅದರಲ್ಲೂ ನಿಮ್ಗಿನ್ನ ಕಡಿಮೆ ಬೇಕು ಅಂತಂದ್ರೆ ನೀವು ಓನರ್ ಹತ್ರನೇ ಮಾತಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಗಾಡಿ ಮೇಲೆ ಲೋನ್ ಕೂಡ ಇದೆ. ನೀವು ಲೋನ್ಗೆ ಹೋಗ್ತೀನಿ ಅಂತಂದ್ರೂ ಹೋಗ್ಬೋದು, ಅಥವಾ ಒಂದೇ ಪೇಮೆಂಟ್ ಮಾಡಿ ಗಾಡಿ ತಗೋತೀನಿ ಅಂತಂದ್ರೂ ತಗೊಳ್ಬಹುದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾನು ಗಾಡಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ 3 ಕಡೆನೂ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ. ಈ ಗಾಡಿ ವಿಚಾರವಾಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಡೀಟೇಲ್ ವಿಡಿಯೋ ಇದೆ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ ಯಾವುದೇ ಗಾಡಿ ಸೇಲ್ಗಿದ್ರು 8ರಿಂದ 10 ಫೋಟೋಸ್ ನನಗೆ ವಾಟ್ಸ್ಆಪ್ ಮಾಡಿ, ನಾನು ನನ್ನ ಚಾನಲ್ ನಲ್ಲಿ ನಿಮ್ ಗಾಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ ಈ ಗಾಡಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮಹೇಂದ್ರ ಬುಲೆರೋ ಮ್ಯಾಕ್ಸಿ ಟ್ರಕ್ ಅಲ್ಲ ಇದು? ಹೌದು ಸರ್, ಮಹೇಂದ್ರ ಬುಲೆರೋ ಮ್ಯಾಕ್ಸಿ ಟ್ರಕ್ ಪಿಕಪ್. ಓಕೆ ಸರ್, ಕೊಡಿ. ಓಕೆ, ಗಾಡಿ ಯಾವ ಮಾಡಲ್ ಸರ್? ಸರ್ ಗಾಡಿ ಬಂದು 2014 ಸರ್. 2014 ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 1,54,000 ರನ್ ಆಗಿದೆ ಸರ್. ಸರ್ ಓನರು? ಸರ್ ಓನರ್ 4 ಓನರ್ ಆಗಿದ್ದಾರೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಸರ್ ಇನ್ಸೂರೆನ್ಸ್ ಒಂದು ನೆಕ್ಸ್ಟ್ ಮಂತ್ ವರೆಗೂ ಇದೆ, ಕಟ್ಕೊಡ್ತೀನಿ ಸರ್. ಇನ್ಶೂರೆನ್ಸ್ ರನ್ ಮಾಡ್ಕೊಡ್ತೀರಾ? ಇನ್ಸೂರೆನ್ಸ್ ಒಂದು ರನ್ ಮಾಡ್ಕೊಡ್ತೀವಿ. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? CC ತಕ್ಕೊಡ್ತೀನಿ ಸರ್, ಓನರು ಇದು ಮಾಡ್ಕೊಬೇಕು. CC ಕಂಡೀಷನಲ್ಲಿ ಕೊಡ್ತೀರಾ? ಹೌದು ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದ್ರು ಆಗಿದೆಯಾ? ಇಲ್ಲ ಸರ್, ಗಾಡಿ ರೀಪೇಂಟಿಂಗ್ ಏನೂ ಆಗಿಲ್ಲ, ಎಲ್ಲೂ ಟಚ್ ಕೂಡ ಆಗಿಲ್ಲ. ಗಾಡಿ ಎಲ್ಲ ಚೆನ್ನಾಗಿದೆ. ಓಕೆ, ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪ್, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ಆ ಥರ ಏನಿದೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಸರ್, ಗಾಡಿ ಗುಡ್ ಕಂಡೀಷನಲ್ಲಿದೆ. ಓಕೆ, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ ಬಂದು ಬ್ಯಾಕ್ ಒಂದು 70% ವರೆಗೂ ಇದೆ, ಫ್ರಂಟ್ ಒಂದು 40% ವರೆಗೂ ಇದೆ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ? ಏನೂ ಆಗಿಲ್ಲ ಸರ್ ಗಾಡಿ. ಓಕೆ, ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜು ಒಂದು 15ರಿಂದ 20 ಬರ್ತಾ ಇದೆ ಸರ್. 18ರಿಂದ 20? ಹೌದು. ಓಕೆ, ಈ ಗಾಡಿಗೆ ನೀವೇ ಓನರಾ? ಹೌದು ಸರ್, ನಾನೇ ಓನರು. ಸರ್ ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದ್ರೆ? ಸರ್ ಇದು ಬ್ಯಾಂಗ್ಳೂರು ಟಿ ದಾಸರಲ್ಲಿ ಬರುತ್ತೆ ಸರ್. ಟಿ ದಾಸರಳ್ಳಿನ? ತುಮಕೂರು ರೋಡಲ್ಲಿ ಅಲ್ಲ? ಹಾಂ, ತುಮಕೂರು. 8ನೇ ಮೈಲಿ ಹತ್ರ? ಹಾಂ, 8ನೇ ಮೈಲಿ ಹತ್ರ. ಸರಿ ಸರ್, ಆಯ್ತು. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ, ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ರೇಟ್ ಗಾಡಿಗೆ? ಸರ್ ಈ ಗಾಡಿ ನಾವು ಬಂದು 4,20,000 ಹೇಳ್ತಾ ಇದ್ದೀವಿ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ. ಹಾಂ, ನಾನು ಫೈನಲ್ ಒಂದು 4 ಲಕ್ಷಕ್ಕೆ ಇದೆ ಸರ್. ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್, ಗಾಡಿ ಮೇಲೆ ಲೋನ್ ಇದೆ. ಓಕೆ, ಗಾಡಿ ಮೇಲೆ ಲೋನ್ ಇದೆಯಾ? ಹಾಂ, ಒಂದು 2,80,000 ಲೋನ್ ಇದೆ. ಓಕೆ, ಬೇಕಾದ್ರೆ ಲೋನ್ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀವಿ ಸರ್ ಗಾಡಿ. ಓಕೆ, ಈಗ ಒಂದೇ ಪೇಮೆಂಟ್ ಆದರೆ 4 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ. ಒಂದೇ ಸರಿ ಹೌದು ಸರ್. ಒಂದೇ ಸರಿ ಫುಲ್ ಪೇಮೆಂಟ್ ಸೆಟ್ಲ್ ಮಾಡಿ ತಗೊಳ್ಳೋದಿದ್ರೆ 4 ಲಕ್ಷ ಕ್ಲೋಸು ಸರ್. ಅಕಸ್ಮಾತ್ ಹಂಗೆ ಲೋನ್ ಕಂಟಿನ್ಯೂ ಹೋಗ್ತೀವಿ ಅಂತಂದ್ರೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್? ಅದು ನಮ್ಗೆ ಏನಿಲ್ಲ ಅಂದರೂ 1,20,000 ಕ್ಯಾಶ್ ಕೊಡಬೇಕಾಗುತ್ತೆ ಸರ್. 1,20,000 ಕ್ಯಾಶ್ ಕೊಟ್ಟರೆ ಪರ್ ಮಂತಿನ EMI ಎಷ್ಟು ಬರ್ತಿದೆ ಸರ್ ಇವಾಗ? 10,500 ರೂಪಾಯಿ ಇದೆ ಸರ್. 10,500. ಇನ್ನು ಎಷ್ಟು EMI ಇದೆ ಸರ್? ಸರ್ ಅದು ಬಂದು ಇನ್ನು 18 EMI ಇದೆ. 18 ಅಲ್ಲ ಸರ್, ಇನ್ನು 28 ಇದೆ ಸರ್. 2,80,000 ಇದೆ. 2,80 ಇದೆ ಇನ್ನು? 2,80 ಇದೆ. ನಾನು ಒಂದು ತಿಂಗಳಿಗೆ 10,150 ರೂಪಾಯಿ ಕಟ್ತಾ ಇದ್ದೀನಿ. ಓಕೆ ಸರ್, ನಾನು ವಿಡಿಯೋ ನಂಬರ್ ಕೊಟ್ಟಿರ್ತೀನಿ ನಿಮ್ಮದು. ಕಾಲ್ ಬಂದಾಗ ನೀವು ಅವ್ರ ಹತ್ರ ಡೀಟೇಲಾಗಿ ಮಾತಾಡಿ. ಒಂದೇ ಸರಿ ಕ್ಲಿಯರ್ ಮಾಡ್ತಗೋತಾರ ಅಥವಾ ಲೋನ್ ಕಂಟಿನ್ಯೂ ತಗೋತಾರ, ಯಾರು ತಗೊಳಕ್ಕೆ ಬರ್ತಾರಲ್ಲ ಅವ್ರ ಹತ್ರ ನೀವು ನೀಟಾಗಿ ಮಾತಾಡಿ ಇನ್ನೊಂದು ಸರಿ. ಓಕೆ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ದು ಇದೇ ನಂಬರ್ ಕೊಟ್ಟಿರಲ್ಲ? ಹಾಂ, ಇದೇ ನಂಬರೇ ಕೊಟ್ಟಿರಿ ಸರ್. ಓಕೆ ಸರ್, ಆಯ್ತು. ನಾನು ಓಕೆ ಸರ್. ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ.
ಮಾಡ್ತೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.